ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಲಾಂಛನಾಸ್ ಲೈಫ್ ಸ್ಟೈಲ್. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ. ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಬೇಡಿ. ಕಿಡ್ಸ್ ಫೇವ್ರೇಟ್ ಅಂತ ಹೇಳ್ಬೋದು. ಅಷ್ಟು ಟೇಸ್ಟಿಯಾಗಿ ರುಚಿಯಾಗಿ ಬೇಕ್ರಿ ಸ್ಟೈಲಲ್ಲಿ ಮನೆಯಲ್ಲಿನೇ ಟ್ರೂಟಿ ಫ್ರೂಟಿ ಕೇಕನ್ನು ಹೇಗೆ ಮಾಡೋದು ಅನ್ನೋ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗತ್ತೆ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ಬಿಟ್ಟಿದ್ದೀನಿ. ಸೊ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ನೋಡಿದ ಮೇಲೆ ರೆಸಿಪಿಯನ್ನು ಟ್ರೈ ಮಾಡೋದು ಕೂಡ ಮರಿಬೇಡಿ ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ರುಚಿಯಾಗಿ ಹೊಟ್ಟೆ ತುಂಬವಷ್ಟು ತಿನ್ಬೋದು. ಏನು ಕೂಡ ಹೆಲ್ತ್ ಇಶ್ಯೂಸ್ ಆಗೋದಿಲ್ಲ. ಅಯ್ಯೋ ಕೇಕ್ ತಿಂತೀನಪ್ಪ ಸಾಕಪ್ಪ ಅಂತ ಅನ್ನೋ ಹಾಗೆ ಇಲ್ಲ. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ನಾನಿಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಸುಮಾರು ಒಂದು 3/4 ಕಪ್ಪಷ್ಟು ಸಕ್ಕರೆನ ಪುಡಿ ಮಾಡಿ ಹಾಕೋತಾ ಇದ್ದೀನಿ. ಅರ್ಧ ಕಪ್ಪು ಅಡಿಗೆ ಎಣ್ಣೆ. ಇದು ಯಾವುದೇ ರೀತಿಯಾಗಿರುವಂಥ ಫ್ಲೇವರ್ಡ್ ಎಣ್ಣೆ ಅಲ್ಲ ಸ್ನೇಹಿತರೆ. ಇದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ತೊಗೊಳ್ಬಾರ್ದು ಇದಕ್ಕೆ. ಸೊ ರಿಫೈನ್ಡ್ ಆಯಿಲನ್ನೇ ತೊಗೊಂಡಿದ್ದೀನಿ. ಎಣ್ಣೆ ಮತ್ತು ಸಕ್ಕರೆ ಪುಡಿ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಹ್ಯಾಂಡ್ ಬೀಟರ್ ಇದ್ದರೆ ಇದರಲ್ಲೇ ನೀವು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೋದು. ಸ್ವಲ್ಪ 1 ನಿಮಿಷ ಮಾಡಿಕೊಂಡ್ರೂ ಸಾಕು ಸ್ನೇಹಿತರೆ. ಎಣ್ಣೆ ಮತ್ತು ಸಕ್ಕರೆ ಪುಡಿ ಎರಡು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ. ಇದಕ್ಕೆ ಸುಮಾರು ಒಂದು 3/4 ಸ್ಪೂನಷ್ಟು ವೆನಿಲಾ ಎಸೆನ್ಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1.5 ಬೌಲಷ್ಟು, ಯಾವುದಾದ್ರೂ ಒಂದು ಮೆಷರ್ಮೆಂಟಿಗೆ ತೊಗೊಳ್ಳಿ ಬೌಲನ್ನು. ಸೊ 1.5 ಬೌಲಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಅರ್ಧ ಬೌಲು ಹಾಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇನ್ನೂ ಸ್ವಲ್ಪ ಗಟ್ಟಿ ಆಯಿತು ಅಂತ ಅಂದರೆ ಬೇಕಾಗತ್ತೆ. ಒಂದು ಅರ್ಧ ಸ್ಪೂನಷ್ಟು ನಿಂಬೆ ರಸ, ಅರ್ಧ ಸ್ಪೂನು ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಾಗಂತ ಜಾಸ್ತಿ ಬೀಟ್ ಮಾಡಬಾರ್ದು ಸ್ನೇಹಿತರೆ. ನಿಧಾನಕ್ಕೆ ಸ್ಲೋ ಆಗಿ ಈ ರೀತಿಯಾಗಿ ಮಾಡ್ತಾ ಹೋಗಬೇಕು. ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದು ನೋಡಿ. ಸ್ವಲ್ಪ ನಮಗೆ ಗಟ್ಟಿ ಗಟ್ಟಿ ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ. ನಮಗೆ ಇಡ್ಲಿ ಬ್ಯಾಟರ್ ಅದಕ್ಕೆ ಬರಬೇಕು. ಸೊ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಕಲಿಸ್ಕೊಳ್ಳೋಣ. ಸುಮಾರು 1 ಬೌಲಷ್ಟು ಹಾಲು ಬೇಕಾಗತ್ತೆ ಸ್ನೇಹಿತರೆ. ಇದು ರೂಮ್ ಟೆಂಪ್ರೇಚರ್ನಲ್ಲಿ ಇರೋವಂಥ ಹಾಲನ್ನೇ ತೊಗೊಂಡಿದ್ದೀನಿ. ನಿಧಾನಕ್ಕೆ ಮಿಕ್ಸ್ ಮಾಡಿದ್ರೆ ಒಂದು ಕೂಡ ಗಂಟು ಇಲ್ದಲೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಆಗತ್ತೆ. ಟೈಮೇನು ಜಾಸ್ತಿ ತೊಗೊಳ್ಳಲ್ಲ ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಇನ್ನೂ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾ ಇದೆ. ಇನ್ನು ಸ್ವಲ್ಪ ಉಳ್ಕೊಂಡಿರೋವಂಥ ಹಾಲನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಕರೆಕ್ಟ್ ಕನ್ಸಿಸ್ಟೆನ್ಸಿ ಅಂತ ಹೇಳಿದ್ರೆ ಇಡ್ಲಿ ಹಿಟ್ಟಿಂದು ಬ್ಯಾಟರ್ ಬರುತ್ತೆ ಅಲ್ವಾ. ಸೊ ಹದವಾಗಿದ್ದರೆ ಕರೆಕ್ಟಾಗಿದೆ ಅಂತ. ನಿಧಾನಕ್ಕೆ ಸ್ಲೋ ಆಗಿ ಮಾಡಬೇಕು ಸ್ನೇಹಿತರೆ. ನೋಡ್ತಾ ಇರ್ಬೋದು, ಜಾಸ್ತಿ ಆಪೋಸಿಟ್ ಡೈರೆಕ್ಷನಲ್ಲೆಲ್ಲ ಮಾಡಬಾರ್ದು. ಕೇಕ್ ಬ್ಯಾಟರನ್ನು ಮಿಕ್ಸ್ ಮಾಡಬೇಕಾದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕ್ರೀಮಿ ಥರ ಅನ್ನಿಸ್ತಾ ಇದೆ ನಮಗೆ ಅಲ್ವಾ. ಸೊ ಇದು ಕರೆಕ್ಟಾಗಿರುವಂಥ ಕನ್ಸಿಸ್ಟೆನ್ಸಿ. ಲಾಸ್ಟಲ್ಲಿ ನಾನು ಇಲ್ಲಿ ಸುಮಾರು 1 ಬೌಲಷ್ಟು ನಾನು ಟ್ರೂಟಿ ಫ್ರೂಟಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಜಾಸ್ತಿ ಹಾಕಿದಷ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ. ಆ ಸ್ಪಾಂಜ್ ಕೇಕ್ನಲ್ಲಿ ತಿಂತಾ ಇದ್ದರೆ ಮಧ್ಯ ಮಧ್ಯೆ ಸಿಗ್ತಾ ಇರುತ್ತೆ ಆ ಟ್ರೂಟಿ ಫ್ರೂಟಿ. ತುಂಬ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಜಾಸ್ತಿನೇ ಹಾಕಿ ಇತ್ತು ಅಂತ ಹೇಳಿದ್ರೆ ನೋಡಿ. ಇದನ್ನು ಹಾಕಿ 1 ರೌಂಡ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆಯೋ. ಸೊ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈಗಿದು ರೆಡಿ ಆಗಿದೆ. ನಾನಿಲ್ಲಿ ಬಟರ್ ಪೇಪರನ್ನು ಯೂಸ್ ಮಾಡ್ತಾ ಇಲ್ಲ ಸ್ನೇಹಿತರೆ. ಅದೇ ರೀತಿಯಾಗಿ ಓವೆನ್ ಕೂಡ ನಾನು ಯೂಸ್ ಮಾಡ್ತಾ ಇಲ್ಲ. ನಾನಿಲ್ಲಿ ಒಂದು ಹಾಲಿನ ಪಾತ್ರೆ ಇದೆಯಲ್ವಾ. ಸೊ ಹಾಲಿನ ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ ಮೈದಾ ಹಿಟ್ಟಲ್ಲಿ ಟ್ಯಾಪ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋ ಅಂಥ ಕೇಕ್ ಬ್ಯಾಟರನ್ನು ಹಾಕ್ತಾಯಿದ್ದೀನಿ. ಆದಷ್ಟು ಪಾತ್ರೆ ಸ್ವಲ್ಪ ದೊಡ್ಡದಾಗಿರೋ ಅಂಥದ್ದು ತೊಗೊಳ್ಳಿ. ಅಂದರೆ ಹೈಟ್ ವೈಸಲ್ಲಿ ಹೈಟ್ ಬರಬೇಕು. ಸ್ವಲ್ಪ ನಾವು ಬ್ಯಾಟರು 1/4 ಭಾಗ ಹಾಕಿದ್ರೆ ಒಂದು ಅರ್ಧಕ್ಕಿಂತ ಜಾಸ್ತಿ ನಮಗೆ ಗ್ಯಾಪ್ ಇರಬೇಕು ಸ್ನೇಹಿತರೆ. ಇದು ಚೆನ್ನಾಗಿ ಸ್ಪಾಂಜಿಯಾಗಿ ಬರುತ್ತೆ ಅಲ್ವಾ. ಅದಕ್ಕೋಸ್ಕರ ನೀವು ಬ್ಯಾಟರನ್ನು ಹಾಕಿದ ಮೇಲೆ ಒಂದು 2ರಿಂದ 3 ಸಲ ಟ್ಯಾಪ್ ಮಾಡಿ ಅದರಲ್ಲಿ ಏನಾದರೂ ಏರ್ ಫಾರ್ಮ್ ಆಗಿದೆ ಅಂತ ಏನಾದರೂ ಹೇಳಿದ್ರೆ ಅದೆಲ್ಲ ಕ್ಲಿಯರ್ ಆಗುತ್ತೆ.
ಮೇಲೆ ಗಾರ್ನಿಷಿಂಗೋಸ್ಕರ ಮತ್ತೆ ನಾನು ಟ್ರೂಟಿ ಫ್ರೂಟಿಯನ್ನು ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ತುಂಬ ಚೆನ್ನಾಗಿ ರೆಡಿ ಆಗುತ್ತೆ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ರೆಡಿ ಆಗುತ್ತೆ. ನಾನಿಲ್ಲಿ ಪುಡಿ ಉಪ್ಪನ್ನು ಒಂದು ಕುಕ್ಕರಲ್ಲಿ ಹಾಕ್ಕೊಂಡು ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಲೋ ಫ್ಲೇಮ್ನಲ್ಲಿ ಒಂದು 5 ಮಿನಿಟು ಪ್ರೀ ಹೀಟ್ ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ಒಂದು ಪ್ಲೇಟನ್ನು ಹಾಕಿ ಅದ್ರ ಮೇಲೆ ನಾವು ರೆಡಿ ಮಾಡ್ಕೊಂಡಿರೋ ಅಂಥ ಕೇಕ್ ಬ್ಯಾಟರನ್ನು ಇಡೋಣ. ಓವೆನ್ ಇಲ್ಲ ಅಂದರೂ ಕೂಡ ನಾವು ಬೇಕರಿ ರೀತಿಯಲ್ಲಿ ಕೇಕನ್ನು ರೆಡಿ ಮಾಡ್ಬೋದು ಸ್ನೇಹಿತರೆ. ನೋಡಿ ಕರೆಕ್ಟಾಗಿ ಅದು ಮಧ್ಯ ಕೂತ್ಕೋಬೇಕು, ಆ ರೀತಿಯಾಗಿ ಸೆಟ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡೋಣ. ನೀವು ಕುಕ್ಕರ್ದೇ ಲಿಡ್ ಕ್ಲೋಸ್ ಮಾಡ್ತೀನಿ ಅಂತ ಅನ್ನೋ ಹಾಗಿದ್ರೆ ಅದು ವೆಯ್ಟರ್ ವಿಷಲ್ ಏನು ಬರುತ್ತೆ ಅದು ಮತ್ತು ಗ್ಯಾಸ್ಕೆಟ್ ಎರಡನ್ನೂ ರಿಮೂವ್ ಮಾಡಬೇಕು ಸ್ನೇಹಿತರೆ. ನಾವಿಲ್ಲ ಅದನ್ನು ಮಾಡೋದಿಲ್ಲ ಅಂತ ಅನ್ನೋ ಆಗಿದ್ರೆ ಈ ರೀತಿಯಾಗಿ ಟ್ರಾನ್ಸ್ಪರೆಂಟ್ ಆಗಿರೋ ಅಂಥ ನೀವು ಲಿಡ್ಡನ್ನು ಕ್ಲೋಸ್ ಮಾಡ್ಬೋದು. ನೋಡಿ ಇವಾಗ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಣ. ಸುಮಾರು ಒಂದು 10 ನಿಮಿಷ ಆಗಿತ್ತು. ಲೋ ಫ್ಲೇಮ್ನಲ್ಲಿ 10 ನಿಮಿಷ ಆಗಿದೆ. ನೋಡೋದಕ್ಕೆ ಬೆಂದಿರೋ ಥರ ಅನ್ನಿಸ್ತಾ ಇರುತ್ತೆ. ಈ ಥರ ಟೂತ್ ಪಿಕ್ ಆಗ್ಬೋದು, ಇಲ್ಲ ಚಾಕು ಆಗ್ಬೋದು, ಹಿಂಗೆ ಡಿಪ್ ಮಾಡಿದ್ರೆ ಇನ್ನೂ ಸ್ವಲ್ಪ ಇಟ್ಟಿಟ್ಟು ಥರ ಇದೆ. ಸೊ ಇನ್ನೂ ಒಂದು ಎಕ್ಸ್ಟ್ರಾ ಒಂದು 5 to 8 ಮಿನಿಟ್ಸು ಲೋ ಫ್ಲೇಮ್ನಲ್ಲಿನೇ ಅದು ಚೆನ್ನಾಗಿ ಬೇಕಾಗಲಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಈಗ ಆಲ್ಮೋಸ್ಟ್ ಆಗಿರೋ ಥರ ನಮ್ಗೆ ಅನ್ನಿಸ್ತಾ ಇದೆ ಅಲ್ವಾ. ಚೆಕ್ ಮಾಡೋಣ. ವಾವ್, ಕರೆಕ್ಟಾಗಿ ಆಗಿದೆ ಸ್ನೇಹಿತರೆ. ನೋಡಿ ಎಲ್ಲೂ ಕೂಡ ಸ್ವಲ್ಪ ಕೂಡ ಬ್ಯಾಟರು ಚಾಕುನಲ್ಲಿ ಬಂದಿಲ್ಲ. ಸೊ ಕರೆಕ್ಟಾಗಿ ರೆಡಿ ಆಗಿದೆ. ಇವಾಗ ಸ್ಟವನ್ನು ಆಫ್ ಮಾಡಿಬಿಡೋಣ. ಆಫ್ ಮಾಡಿ ಅದು ಒಂದು 10 ಮಿನಿಟ್ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಸ್ವಲ್ಪ ಕೂಡ ಪಾತ್ರೆಗೆ ಅಂಟೋದಿಲ್ಲ ಸ್ನೇಹಿತರೆ, ಮತ್ತು ಕೈಗೂ ಕೂಡ ಅಂಟ್ತಾ ಇಲ್ಲ. ಅಲ್ಲಿಗೆ ಪರ್ಫೆಕ್ಟಾಗಿ ಬೇಕಾಗಿದೆ ಅಂತ ತಂತಾನೇ ಬಿಟ್ಬಿಡುತ್ತೆ, ಅದಾಗದೇ ಬಿಟ್ಬಿಡುತ್ತೆ. ನಾವು ಬಟರ್ ಪೇಪರ್ ಕೂಡ ಯೂಸ್ ಮಾಡಿಲ್ಲ, ನಿಮಗೆ ಗೊತ್ತಿರೋ ಹಾಗೆ. ಜಸ್ಟ್ ಅದ್ರ ಮೇಲೆ ಒಂದು ಪ್ಲೇಟ್ ಹಾಕ್ಬಿಟ್ಟು ಅದನ್ನು ಉಲ್ಟಾ ಮಾಡಿದ್ರೆ ಆಯಿತು, ಅದಾಗದೇ ಬಿಟ್ಬಿಡುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ನಾನಿಲ್ಲಿ ಚಾಕು ಕೂಡ ಉಪಯೋಗಿಸಿಲ್ಲ ಅದನ್ನು ತೆಗೆಯೋದಕ್ಕೆ ಅಂತ. ನೋಡಿ ಸಖತ್ತಾಗಿ ಅಂದರೆ ಸಖತ್ತಾಗಿ ಬಂದಿತ್ತು ಸ್ನೇಹಿತರೆ. ಹೊಟ್ಟೆ ತುಂಬವಷ್ಟು ತಿನ್ಬೋದು. ಅದೇ ರೀತಿಯಾಗಿ ಲಂಚ್ ಬಾಕ್ಸಿಗೂ ಕೂಡ ಹಾಕಿ ಕಳಿಸ್ಬೋದು. ಮನೆಯಲ್ಲಿ ಸಂಜೆ ಬಂದ ತಕ್ಷಣ ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಕೂಡ ಮನೆಯಲ್ಲೇ ಪ್ರಿಪೇರ್ ಮಾಡಿ ಕೊಡ್ಬೋದು. ಹೆಲ್ದಿಯಾಗಿ ಮಾಡಿರೋ ಅಂಥ ರೆಸಿಪಿ. ನೋಡ್ತಾ ಇರ್ಬೋದು ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಈ ಒಂದು ಕರೆಕ್ಟ್ ಮೆಷರ್ಮೆಂಟಲ್ಲಿ ನೀವು ಮಾಡಿದ್ರಿ ಅಂತ ಹೇಳಿದ್ರೆ, ಕ್ವಾಂಟಿಟಿ ಒಂದು ಕರೆಕ್ಟಾಗಿ ತೊಗೊಂಡ್ಬಿಟ್ರೆ ಸಾಕು ಸ್ನೇಹಿತರೆ, ತುಂಬ ಚೆನ್ನಾಗಿ ಕೇಕನ್ನು ನಾವು ರೆಡಿ ಮಾಡಿಬಿಡ್ಬೋದು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ ಕೇಕನ್ನು. ನೀವು ಸೇಮ್ ಮೆಥಡಲ್ಲಿನೇ ಟ್ರೂಟಿ ಫ್ರೂಟಿ ಹಾಕ್ದೇ ಪ್ಲೈನ್ ಕೇಕ್ ಕೂಡ ನೀವು ಮಾಡ್ಬೋದು. ನೋಡ್ತಾ ಇರ್ಬೋದು, ನೀವು ಕಟ್ ಮಾಡ್ತಾ ಇದ್ದೀನಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ನೀವೇ ಒಂದು ಸಲ ನೋಡಿ ಸ್ನೇಹಿತರೆ. ತುಂಬ 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 ಚೆನ್ನಾಗಿ ಬಂದಿತ್ತು. ನೋಡಿ ಸಕ್ಕತ್ತಾಗಿ ಬಂದಿತ್ತು. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಿಮಗೆ ಬೇರೆ ಯಾವುದಾದ್ರೂ ರೆಸಿಪಿಗಳು ಬೇಕಂದರೆ ನನಗೆ ಕಮೆಂಟ್ ಮಾಡಿ. ಮ್ಯಾಕ್ಸಿಮಮ್ ಅದನ್ನು ರೆಸಿಪಿಯನ್ನು ಪ್ರಿಪೇರ್ ಮಾಡಿ ನಿಮಗೆ ವಿಡಿಯೋ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ.